ಲೇಔಟ್ ನೋಡ್ತಾ ಇದ್ರೇ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಒಂದು ಇವಾಗ ಯಾರೋ ಮನೆ ಕಟ್ತೀರಾ ಅಂತ ಅಂದ್ಕೊಳ್ಳಿ, ಇಲ್ಲಿಂದಾನೇ ನೀವು ಟೆಂಪ್ರವರಿ ಕನೆಕ್ಷನ್ ತೊಗೊಂಡ್ಬಿಡ್ಬೋದು. ಆಲ್ಮೋಸ್ಟ್ ನನ್ನ ಪ್ರಕಾರ ಇದು ಲೇಔಟ್ ಒಂದು ವಾಸ್ತು ಪ್ರಕಾರ ಇದೆ ಅಂತ ಅನ್ಕೊಂತೀನಿ ಸರ್. 100%. ಯಾರೆಲ್ಲ ಯಲಹಂಕ ಸುತ್ತಮುತ್ತ ಸೈಟ್ನ ತಗೋಬೇಕು, ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ BMRDA DPA ಅಪ್ರೂವ್ಡ್, BDA NOC ಆಗಿದೆ. ಸೊ ಎವ್ರಿ ನಿಮ್ಮ ಸೈಟ್ ಮುಂದೆ ಒಂದು ಟ್ರೀ ಬರುತ್ತೆ. ಈ ಲೇಔಟ್ ಇನ್ನೊಂದು ಸರ್ ನಾನು ನೋಡಿದಾಗ ಫ್ಲಾಟ್ ಆಗಿದೆ. ಹೌದು, ಇದು 30-45, ಈ ಕಡೆದಲ್ಲ 30-40. 30-40. ಹೌದು. 10,000 ಪೇ ಮಾಡಿದ್ರೆ ಇಮಿಡಿಯೇಟ್ಲಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಆ ಸಂಬಂಧಪಟ್ಟ ಸರ್ವೆ ನಂಬರ್ದು. ಕಸ್ಟಮರ್ ಕೂಡ ಬಂದ್ರು, ನೋಡ್ತಾ ಇದ್ರು. ನೀವು ಲೀಗಲ್ ಕೊಡಿ, ಯಾವ ಅಡ್ವೊಕೇಟ್ ಕೊಡಿ, ಬಂದ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ಮಾಡ್ಕೊಂಡು ನಿಮ್ಮ ಸೈಟ್ನ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಯ್, ನಮಸ್ಕಾರ ಎಲ್ರಿಗೂ ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ಗೆ. ಸೊ ಇವತ್ತು ನಾನು ಬಂದಿರೋಂಥದ್ದು ರಾಜನಕುಂಟೆ ಹತ್ರ ಬಂದಿದ್ದೀನಿ. ಯಾರೆಲ್ಲ ಯಲಹಂಕ ಸುತ್ತಮುತ್ತ ಯಾರೆಲ್ಲ ಒಂದು ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಸೊ ನಾನು ಇವತ್ತು ತಂದಿರುವಂಥದ್ದು ಒಂದು ಅದ್ಭುತ ಲೇಔಟ್ ನಿಮಗೆ. ಸೊ BMRDA ಅಪ್ರೂವ್ಡ್ ಏಕಾತ ಪ್ರಾಪರ್ಟಿ ನಾನು ತೋರಿಸ್ತಿರುವಂಥದ್ದು. ಲೇಔಟ್ ನೋಡ್ತಾ ಇದ್ರೇ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಪ್ಪ ಅಂತ ಅನಿಸುತ್ತೆ. ಅಂಥ ಒಂದು ಲೇಔಟಲ್ಲಿ ನಾನು ತಂದಿರುವಂಥದ್ದು. ಸೊ ಯಾರೆಲ್ಲ 2026ರಲ್ಲಿ ಒಂದು ಸೈಟ್ನ ತೊಗೋಬೇಕು, ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ, ಸೊ ಎನ್ರಿಚ್ ಪ್ರಾಪರ್ಟಿ ಅವರು ಮಾಡಿರೋವಂಥದ್ದು ಎನ್ರಿಚ್ ಸಾಯಿ ಸಮೃದ್ಧಿ ಲೇಔಟ್ಗೆ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ. ಸೊ ಸುತ್ತಮುತ್ತ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ, ಗ್ರೀನರಿ ಇದೆ. ಸೊ ಇವತ್ತಲ್ಲ ನಾಳೆ ನಿಮಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುವಂಥ ಲೇಔಟ್ನ ತೋರಿಸ್ತಿರುವಂಥದ್ದು. ಇದು ನಾನು ಇವಾಗ ತೋರಿಸ್ತಿರೋದು ಇದು ಫೇಸ್ 1. ಸೊ ಫೇಸ್ 2 ಬರುತ್ತೆ ಈ ವರ್ಷದಲ್ಲಿ ನಿಮಗೆ, ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇವಾಗ ಪ್ರೆಸೆಂಟ್ ಈ ಒಂದು ಫೇಸ್ 1ನಲ್ಲಿ ನಾವು ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಯಾವ ಥರ ಬಂದಿದೆ, ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಸೊ ನೀವು ಬರಬೇಕು, ಅಗ್ರಿಮೆಂಟ್ ಹಾಕ್ಸ್ಕೋಬೇಕು, ಇಲ್ಲ ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ರೆಡಿ ಇರೋವಂಥ ಪ್ರಾಪರ್ಟಿ ಇದು. ಸೊ ಅದಕ್ಕೆ ಮುಂಚೆ ಪ್ರಸಾದ್ ಅವರು ಇದ್ದಾರೆ, ಸೊ ಅವ್ರನ್ನ ಕರೀತೀನಿ, ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಬನ್ನಿ. ಸರ್ ವೆಲ್ಕಮ್ ಸರ್. ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಇವತ್ತು ನಾನು ಏನು ನೋಡ್ತಾ ಇದ್ದೀವಿ, ಈ ಒಂದು ಲೇಔಟು ಎಷ್ಟು ಎಕರಲ್ಲಿ ಮಾಡಿರೋದು ಸರ್ ಇದು? ಸರ್ ಟೋಟಲ್ ಇದು ಬಂದ್ಬಿಟ್ಟು ನಿಮಗೆ 5 ಏಕರ್ಸಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ಸರಿ. ಫಸ್ಟ್ ಫೇಸು ನೀವು ಆ ಕಡೆ ಏನು ಕಾಣ್ತಾ ಇದೆ ನಿಮಗೆ, ಅದು ಫುಲ್ ಸೆಕೆಂಡ್ ಫೇಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಫೇಸ್ ಬಂದ್ಬಿಟ್ಟು ಇವಾಗ ನಿಮಗೆ ಒಂದು 3 ಎಕರೆಯಲ್ಲಿ ಬರ್ತಾ ಇದೆ. 3 ಎಕರೆಯಲ್ಲಿ ನಿಮಗೆ ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಮಾಡುವಂಥ ಪ್ರಾಪರ್ಟಿ. ನಿಮಗೆ ಎನಿ ಬ್ಯಾಂಕ್ ಅಂದರೆ SBI ಇಂದ ಹಿಡಿದು ಯಾವ ಬ್ಯಾಂಕಲ್ಲಿ ಲೋನ್ ಮಾಡ್ಕೋತಾರೋ ಕಸ್ಟಮರು, ಗ್ರಾಹಕರು ಯಾವ ಬ್ಯಾಂಕಲ್ಲಿ ಬೇಕೋ ಮಾಡಿಸ್ಕೋಬಹುದು. ಲಿಮಿಟೆಡ್ ಇದೇ ಬ್ಯಾಂಕಲ್ಲಿ ಮಾಡಬೇಕು ಆ ಥರ ಏನೂ ಇಲ್ಲ. ಓಕೆ. ಸೊ ಮತ್ತೆ ಇನ್ನೊಂದು ಲೇಔಟಲ್ಲಿ ಸುತ್ತಲೂ ನಿಮಗೆ ಆಲ್ಮೋಸ್ಟ್ ನೀವು ಕಾಂಪೌಂಡ್ ಕಾಣಿಸ್ತಾ ಇದೆ. ಸೊ ಸೇಫ್ಟಿ ಒಂದು ಲೇಔಟ್ ಅಂತಲೂ ಹೇಳ್ಬೋದು ವೀಕ್ಷಕರೇ. ಅಕ್ಕಪಕ್ಕದಲ್ಲಿ ಯಾರು ಅಟ್ಯಾಚ್ ಮಾಡ್ಕೊತಾರೆ ಅವೆಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಸೊ ನಮ್ಮ ಸೈಟು ನಾವು ಹಾಕಿರೋ ಬಂಡವಾಳ ಸೊ ಸೇಫ್ ಆಗಿರುತ್ತೆ ಅನ್ನೋದು ಒಂದೇ ತಲೆಯಲ್ಲಿ ಉದ್ದೇಶ ಇದೆ. ಸೊ ಮತ್ತೆ ಇನ್ನೊಂದು ಈ ಲೇಔಟ್ ಇನ್ನೊಂದು ಸರ್ ನಾನು ನೋಡಿದಾಗ ಫ್ಲ್ಯಾಟ್ ಆಗಿದೆ. ಹೌದು, ಲೇಔಟ್ ನೋಡ್ತಾ ಇದ್ರೆ ಚೆನ್ನಾಗಿದೆ, ಫ್ಲಾಟ್ ಇದೆ. ಯಾಕಂದ್ರೆ ಕೆಲವರೆಲ್ಲ ಮಣ್ಣು ಹಾಕ್ಬಿಟ್ಟಿರ್ತಾರೆ, ಜಾಸ್ತಿ ಮಣ್ಣು ತುಂಬಿಸ್ಬಿಟ್ಟಿರ್ತಾರೆ. ಸೊ ನಿಮ್ದ್ರಲ್ಲಿ ಆತರ ಇಲ್ಲ. ಇನ್ನು ಮಣ್ಣು ಅಷ್ಟೇ ನಿಮ್ಗೆ ರೆಡ್ ಸಾಯಿಲ್ ಇದೆ. ರೆಡ್ ಸಾಯಿಲ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಏನಾದ್ರೂ ನೀವು ಗಿಡಗಳನ್ನ ಹಾಕಿದ್ರು ಪ್ಲಾಂಟೇಶನ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಲುಕ್ ಎಲ್ಲ. ಓಕೆ ಸರ್, ಏನ್ ಅಪ್ರೂವ್ ಬರುತ್ತೆ, ಏನ್ ಖಾತಾ ಬರುತ್ತೆ, ಸ್ವಲ್ಪ ಇನ್ನೊಂದ್ಸಲಿ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಅಪ್ರೂವ್ ಬಂದ್ಬಿಟ್ಟು ನಿಮ್ಗೆ BMRDA ಇಂದ ನಿಮ್ಗೆ DPA ಅಪ್ರೂವ್ಡ್. DPA ಅಪ್ರೂವ್ಡ್ ಆಗಿ DC ಕನ್ವರ್ಷನ್ BMRDA DPA ಅಪ್ರೂವ್ಡ್, BDA NOC ಆಗಿದೆ. ಹೌದು, ನಿಮ್ಗೆ ಇಂಡಿವಿಜುವಲ್ ಆಗಿ ಏಕಾತನೇ ಬರ್ತಕ್ಕಂಥದ್ದು ಪ್ರಾಜೆಕ್ಟ್ ಇದು. ಓಕೆ. ಲೇಔಟ್ ಹೆಸರು ಏನು ಸರ್ ಇದು? ಇದು ಎನ್ರಿಚ್ ಸಾಯಿ ಸಮೃದ್ಧಿ ಎನ್ಕ್ಲೇವ್ ಅಂತ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಇವಾಗ ಇಲ್ಲಿ ಬರೋರ್ಗೆ ಇಲ್ಲಿ ಬರೋಕ್ಕಾಗಲ್ಲ, ಡೈರೆಕ್ಟ್ ನಾವು ಆಫೀಸ್ಗೆ ಬಂದು ಭೇಟಿ ಆಗ್ತೀವಿ ಅಂದ್ರೆ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ? ಎನ್ರಿಚ್ ಸರ್ ನಮ್ಮ ಎನ್ರಿಚ್ ಆಫೀಸ್ ಬಂದ್ಬಿಟ್ಟು ನಿಮಗೆ ಗಂಗಾನಗರ್ CBI ಅಂದ್ರೆ ನಿಯರ್ ಟು ಹೆಬ್ಬಾಲ ಗಂಗಾ CBI ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದು ಪಕ್ಕದಲ್ಲೇ ಬರ್ತಕ್ಕಂಥ ಆಫೀಸು. ನಮ್ದು ಆಲ್ರೆಡಿ 15 years ಇಂದ ನಾವು ಆಫೀಸ್ ಇದು ಮಾಡ್ತಾ ಇದ್ದೀವಿ, ಸಿನ್ಸ್ ಮಾಡ್ತಾ ಇದ್ದೀವಿ. ಓಕೆ. ಅಂದ್ರೆ ಇಲ್ಲಿ ಬಂದ್ರೆ ಇವಾಗ ಕಸ್ಟಮರ್ ನಾನು ಲೊಕೇಶನ್ ಕೊಟ್ಟಿರ್ತೀನಿ, ಇಲ್ಲಿ ಯಾರು ಒಬ್ರು ಇದ್ದೇ ಇರ್ತಾರೆ ಸರ್? ಹೌದು, ನಮ್ಮ ಕೊಲೀಗ್ಸ್ ಇದ್ದೇ ಇರ್ತಾರೆ. ನೀವು ಆ ಡಿಸ್ಪ್ಲೇ ಈಗ ನಾವು ಡಿಸ್ಪ್ಲೇ ನೀವು ನಂಬರು ಬರುತ್ತೆ ಅಲ್ವಾ, ಆ ನಂಬರ್ ಕಾಲ್ ಮಾಡ್ಕೊ ಬಂದ್ರೆ ಇರ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು, ಇಲ್ಲಿ ವಿಸಿಟ್ ಮಾಡಿ ಬರ್ಬೋದು. ಸೊ ವೀಕ್ಷಕರೇ, ಯಾವಾಗಲೇ ಯಾವುದೇ ಟೈಮ್ ಬಂದ್ರು ಒಂದ್ಸಲಿ ಕಾಲ್ ಮಾಡ್ಕೊ ಬನ್ನಿ. ಎನಿ ಟೈಮ್ ನಿಮಗೆ ಇಲ್ಲಿ ಯಾರಾದರೂ ಒಂದು ಬಂದರೆ ಸೊ ಇರ್ತಾರೆ, ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಸೊ ಬನ್ನಿ ನೋಡಿ ಸೈಟ್ನ ನಿಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸರ್ ನೆಕ್ಸ್ಟ್ ಅಮ್ಯುನಿಟೀಸ್ ಬಗ್ಗೆ ಈ ಒಂದು ಲೇಔಟಲ್ಲಿ ಏನೇನು ಕೊಟ್ಟಿದ್ದೀರಾ, ಏನೇನು ಬರ್ತಾ ಇದೆ ಸರ್? ಈಗ ನೋಡಿ ಸೈಟ್ ನಂಬರ್ ಇದೆ, ಎಸ್, ವಾಟರ್ ಕಲೆಕ್ಷನ್ ಆಗಿದೆ, ವಾಟರ್ ಲೈನ್ ಬಂದಿದೆ, ಹೌದು, ಡ್ರೈನೇಜ್ ಇದೆ. ಇಂಡಿವಿಜುವಲ್ ಆಗಿ ಒಂದು ಕೇಬಲ್ ಪೈಪ್ ಲೈನ್ ಕೊಟ್ಟಿದ್ದೀವಿ ಎಲ್ಲ. ಇದು ಈ ಲೇಔಟ್ ಅಲ್ಲಿ ಅಂಡರ್ ಕೇಬಲ್ ಕರೆಂಟ್ ಬರುತ್ತೆ ನಿಮಗೆ, ಅಂಡರ್ ಗ್ರೌಂಡ್ ಬರುತ್ತೆ ನಿಮಗೆ. ಕಾಂಕ್ರೀಟ್ ರೋಡ್ CC ರೋಡ್ ಹಾಕಿದೀವಿ, ಸ್ಟ್ರೀಟ್ ಲೈಟ್ಸ್ ಹಾಕಿದೀವಿ. ಆಮೇಲೆ ನಿಮಗೆ ಟ್ರಾನ್ಸ್ಫಾರ್ಮ್ ಬಂದಿದೆ ನೋಡಿ, ಅಲ್ಲಿ ಟ್ರಾನ್ಸ್ಫಾರ್ಮ್ ಇದೆ. ನಿಮಗೆ ಏನೇನ್ ಬೇಕು ಲೇಔಟಿಗೆ ಎಲ್ಲಾನು ಮಾಡಿದೀವಿ. ಅಂದ್ರೆ ನೋಡಿ ಅಲ್ಲಿ ಪಾರ್ಕ್ ಮಾಡಿದೀವಿ, ಹೌದು, ಅಲ್ಲಿ ಪಾರ್ಕ್ ಮಾಡಿದೀವಿ. ಅಲ್ಲಿ ನಿಮ್ಗೆ ಕಾಮನ್ ಏರಿಯಾ, ಕಮ್ಯುನಿಟೀಸ್ ಏರಿಯಾ ಅಂತ ಮಾಡಿದೀವಿ. ಮತ್ತೆ ನಿಮ್ಗೆ ಎಲೆಕ್ಟ್ರಿಕ್ ಬಾಕ್ಸ್ ಅಪ್ ನಿಮ್ಗೆ ಏನ್ ಕಾಣ್ತಾ ಇದೆ, ಈ ಸೈಟ್ಗೂ ನಿಮ್ಗೆ ಫೀಸಸ್ ಟ್ರಾನ್ಸ್ಫಾರ್ಮ್ ಇದು. ಸೊ ಇನ್ನೊಂದು, ಸೊ ಆಲ್ರೆಡಿ ಎಲ್ಲ ವರ್ಕ್ ನಡೆದಿದೆ. ಸೊ ಎವ್ರಿ ನಿಮ್ ಸೈಟ್ ಮುಂದೆ ಒಂದು ಟ್ರೀ ಬರುತ್ತೆ, ಮುಂದ್ಗಡೆ ಟ್ರೀ ಆಪ್ಷನ್ ಬರ್ತಾ ಇದೆ. ಸೊ ಆಲ್ರೆಡಿ ಹಾಕಿದ್ದಾರೆ, ಇನ್ನ ಬೆಳೆದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಯಾರು ಮನೆ ಕಟ್ತೀರಾ ಅಂತ ಬಂದ್ರು ಸೊ ಇಲ್ಲಿಂದ ನೀವು ಮೀಟರ್ ಬಾಕ್ಸ್ ನೋಡ್ಬೋದು.
ಸೊ ಇವಾಗ ಯಾರೋ ಮನೆ ಕಟ್ತೀರಾ ಅಂತ ಅಂದ್ಕೊಳ್ಳಿ, ಇಲ್ಲಿಂದಾನೇ ನೀವು ಟೆಂಪ್ರವರಿ ತೊಗೊಂಬಿಡು, ಕನೆಕ್ಷನ್ ತೊಗೊಂಬಿಡ್ಬೋದು. ಸೊ ಗೌರ್ಮೆಂಟ್ಗೆ ಏನಿಲ್ಲ ಸ್ವಲ್ಪ ಸಮ್ ಚಾರ್ಜಸ್ ಕಟ್ಬಿಟ್ಟು ಇಲ್ಲಿಂದಾನೇ ಪರ್ಮಿಷನ್ ತಗೋಬೇಕು ಅಷ್ಟೇ. ಪರ್ಮಿಷನ್ ತೊಗೊಂಡು ಇಲ್ಲಿಂದಾನೇ ಹೌದು, ಎಲ್ಲ ಟ್ರಾನ್ಸ್ಫರ್ ಮೇಲೆ ಇದೆ, ಇಮಿಡಿಯೇಟ್ಲಿ ನೀವು ಆನ್ ಮಾಡ್ಕೋಬಹುದು. ಸೊ ಆ ಥರ ಒಂದು ಲೇಔಟ್ ವೀಕ್ಷಕರ ತೋರಿಸ್ತಿರುವಂಥದ್ದು. ಮತ್ತೆ ಏನಂದ್ರೆ ಸರ್, ಇನ್ನೊಂದು ಸ್ಪೆಷಲ್ ಏನಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಬಂದು ಕನ್ಸ್ಟ್ರಕ್ಷನ್ ಮಾಡುವಂಥದ್ದು. ವಾಟರ್ ಇಲ್ಲ, ನನ್ ಕರೆಂಟ್ ಇಲ್ಲ, ಆ ಥರ ಮಾತಾಡುವಂಗೆ ಇಲ್ಲ. ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ನೀವು ಸೈಟ್ ತಗೊಂಡು ನೋಡಿ, ಇಷ್ಟ ಆಯ್ತು ಬುಕ್ ಮಾಡ್ಕೊಂಡು ಲೀಗಲ್ ವೆರಿಫಿಕೇಶನ್ ಮಾಡ್ಕೊಂಡು ನೀವು ಲೋನ್ ಬೇಕಾದ್ರೆ ಲೋನ್ ಮಾಡ್ಕೊಳ್ಳಿ, ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಅಂತ ಪ್ರಾಪರ್ಟಿ. ಸೂಪರ್. ಮತ್ತೆ ಇನ್ನೊಂದು ನಾವು ಬಂದಾಗಲೂ ಸೊ ಕಸ್ಟಮರ್ ಕೂಡ ಬಂದರು, ನೋಡ್ತಾ ಇದ್ರು. ಸೊ ಇವತ್ತು ಆ ಥರ ತುಂಬ ಜನ ಬರ್ತಾರೆ, ಯಾಕಂದರೆ ಒಳ್ಳೆ ಏರಿಯಾದಲ್ಲಿ ಇರುವಂಥ ಒಂದು ಲೊಕೇಶನ್ ಇದು, ಸೈಟ್ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ. ತುಂಬ ಗ್ರೀನರಿ ಏರಿಯಾದಲ್ಲೂ ಇದೆ, ಪೀಸ್ಫುಲ್ ಆಗಿ ನೀವು ಕನ್ಸ್ಟ್ರಕ್ಷನ್ ಮಾಡಿ ಆರಾಮಾಗಿ ಇರ್ಬೋದು. ಯಾವ ಜಂಜಟ್ಟು, ಯಾವ ಫೇಸಿಂಗ್ ಬರ್ತಾ ಇದೆ, ಯಾವ ಫೇಸಿಂಗ್ ಬರ್ತಾ ಇದೆ, ಮತ್ತೆ ಏನೇನು ಡೈಮೆನ್ಷನ್ ಬರ್ತಾ ಇದೆ. 30-40 ಮಾಡಿದ್ದೀವಿ. ಆಮೇಲೆ ಇದೆಲ್ಲ 30x45 ಮಾಡಿದ್ದೀವಿ. ಇದು 30-45. ಈ ಕಡೆದೆಲ್ಲ 30-40. 30-40. ಹೌದು, ನಿಮಗೆ ಸೌತ್ ಆಗಲಿ, ಈಸ್ಟ್ ಆಗಲಿ, ನಾರ್ತ್ ಆಗಲಿ, ವೆಸ್ಟ್ ಆಗಲಿ ಎಲ್ಲ ಥರದ ಡೈಮೆನ್ಷನ್ಸ್ ಇದಾವೆ. ಸಿಗುತ್ತೆ ಸರ್. ಕಾರ್ನರ್ ಸೈಟ್ ಅವೈಲೇಬಲ್ ಇದೆ ಇವಾಗ? ಹೌದು, ಕಾರ್ನರ್ ಸೈಟ್ ಅವೈಲೇಬಲ್ ಇದೆ. ನೋಡಿ, ಬೇಗ ಬನ್ನಿ, ಯಾಕಂದ್ರೆ ತುಂಬ ಜನ ನನಗೆ ಕಮೆಂಟ್ ಆಗ್ತಾರೆ ಸರ್ ಕಾರ್ನರ್ ಸೈಟ್ ಸಿಗುತ್ತಾ ಅಂತ. ಸೊ ಕಾಲ್ ಮಾಡಿ ಇಮಿಡಿಯೇಟ್ ಏನಾದರೂ ನೀವು ಬುಕಿಂಗ್ ಮಾಡ್ಕೋಬೇಕು ಅಂತ ಬಂದಾಗ ನೋಡಿ, ಬೇಗ ಬನ್ನಿ. ನಾನು ಏನು ಹೇಳ್ತಿದ್ದೀನಿ, ತಗೋತೀರಾ ಬಿಡ್ತೀರಾ ಸೆಕೆಂಡ್ರಿ, ಆದರೆ ಬಂದು ವಿಸಿಟ್ ಮಾಡಿ, ಒಂದು ನೋಡಿ ಇಷ್ಟ ಆಯಿತು ಅಂತ ತಗೊಳ್ಳಿ. ಸರ್ ಬರೋರಿಗೆ ಕ್ಯಾಬ್ ಫೆಸಿಲಿಟಿ ಏನಾದರೂ ಮಾಡ್ಕೊಡ್ತಾ ಇದ್ದೀರಾ? ಕ್ಯಾಬ್ ಬೇಕಾ, ಕ್ಯಾಬ್ ಮಾಡ್ಕೊಡ್ತೀರಾ? ಹೌದು. ಸೊ ನೀವಾಗೆ ನಿಮ್ಮದು ಓನ್ ವೆಹಿಕಲ್ ತೊಗೊಬನ್ನಿ, ಇಲ್ಲ ನೀವು ಸ್ವಲ್ಪ ಫ್ಯಾಮಿಲಿ ಜನ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ರೆ ಸೊ ಕಾಲ್ ಮಾಡಿ. ಸೊ ಅದೇನಿಲ್ಲ ಬೇಕಾದ್ರೆ ವ್ಯವಸ್ಥೆ ಬೇಕಾದ್ರೆ ನಿಮಗೆ ಪ್ರಸಾದ್ ಸರ್ ನಿಮಗೆ ಮಾಡ್ಕೊಡ್ತಾರೆ ವೀಕ್ಷಕರೇ. ಸೊ ಚೆನ್ನಾಗಿದೆ, ಒಂದ್ಸಲಿ ವಿಸಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಂದರೆ ಒಂದು ಫ್ಯಾಮಿಲಿ ಸಮೇತ ಬನ್ನಿ, ಸೈಟ್ನ ನೋಡಿ. ಸೊ ಇಷ್ಟ ಆದರೆ ಬುಕಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದೇನಿಲ್ಲ ಲೀಗಲ್ ಪ್ರೊಸೆಸ್ಗೆ ಹೋಗ್ಬೋದು. ಸರ್ ಒಂದು ಲೀಗಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೋಬೇಕು ಅಂತ ಬಂದರೆ ಸೊ ಟೋಕನ್ ಅಡ್ವಾನ್ಸ್ ಏನು ಇಟ್ಟಿದ್ದೀರಾ? ಸರ್ ಈಗ ಫಸ್ಟ್ ವಿಸಿಟ್ ಮಾಡ್ತಾರೆ. ಈಗ ಯಾವುದೋ ಸೈಟ್ ಒಂದು ಇಷ್ಟ ಆಗುತ್ತೆ, ಇಷ್ಟ ಆಯ್ತು ಅಂದ್ರೆ ನಮ್ಮ ಆಫೀಸ್ ಹತ್ರ ಬಂದ್ರೆ ಒಂದು 10,000 rupees ಟೋಕನ್ ಅಮೌಂಟ್ ಇರುತ್ತೆ. ವೆರಿ ಗುಡ್ ಸರ್. 10,000 ಪೇ ಮಾಡಿದ್ರೆ ಇಮಿಡಿಯೇಟ್ಲಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಆ ಸಂಬಂಧಪಟ್ಟ ಸರ್ವೆ ನಂಬರ್ದು ಇನ್ನು ಎಲ್ಲನೂ 100% ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಲೀಗಲ್ಗೆ ಹೋಗಿ ಅವರು ವೆರಿಫಿಕೇಶನ್ ಆದ ತಕ್ಷಣ 7 to 10 days ಟೈಮ್ ಕೊಡ್ತೀವಿ ಲೀಗಲ್ಗೆ ಹೋಗೋಕೆ. 10 days ಆದ ತಕ್ಷಣ ಅಗ್ರಿಮೆಂಟ್ 10 lakhs ಅಗ್ರಿಮೆಂಟ್ ಇರುತ್ತೆ. ಅಗ್ರಿಮೆಂಟ್ ಆದ್ಮೇಲೆ ಅವ್ರ ಹತ್ರ ಲಿಕ್ವಿಡ್ ಇತ್ತು ಅಂದ್ರೆ ಕ್ಯಾಶ್ ರಿಜಿಸ್ಟ್ರೇಷನ್ ಹೋಗ್ಬೋದು, ಡೈರೆಕ್ಟ್ ರಿಜಿಸ್ಟ್ರೇಷನ್ ಲೋನ್ ಬೇಕಾದ್ರೆ ಲೋನ್ ಮಾಡ್ಕೋಬಹುದು. ಅದು ಅವ್ರ ಆಪ್ಷನ್, ಯಾವ ತರ ಬೇಕಾದ್ರೂ. ಎಷ್ಟು 10,000 ರೂಪಾಯಿ ಕೊಡಿ. ಸೊ ಟೋಕನ್ ಬುಕಿಂಗ್ ತೊಗೊಂಡೋಗಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಸೊ ಲೀಗಲ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರೋಂಥ ಲಾಯರ್ನ ಇಬ್ಬರು ಲಾಯರ್ನ ಚೆಕ್ ಮಾಡ್ಕೊಳ್ಳಿ. ಸೊ ನೋಡ್ಕೊಂಡು ಫರ್ದರ್ ನೀವು ಮೂವ್ ಆಗಿ ಅಂತ ಹೇಳ್ತೀನಿ. ಹೌದು ಸರ್, ಟೋಟಲ್ ಈ ಒಂದು ಲೇಔಟಲ್ಲಿ ನಂಬರ್ ಆಫ್ ಸೈಟ್ ಎಷ್ಟು ಬರ್ತಾ ಇದೆ ಸರ್? ಟೋಟಲ್ ಬಂದ್ಬಿಟ್ಟಿದ್ದು ಫಸ್ಟ್ ಫೇಸಲ್ಲಿ 31 ಸೈಟ್ಸ್ ಬರುತ್ತೆ. 31. ಹೌದು. ಅಂದರೆ ನಿಮಗೆ ದೊಡ್ಡ ಡೈಮೆನ್ಷನ್ಸ್ ಇದ್ದಾವೆ, ಒಂದು 2-3 1800 1900 ದೊಡ್ಡ ಡೈಮೆನ್ಷನ್ ಬೇಕಾದವ್ರಿಗೆ ಒಂದು 2-3 ಸೈಟ್ ಅವೈಲೇಬಲ್ ಇದೆ. ಆಲ್ಮೋಸ್ಟ್ 30-40, ಆಮೇಲೆ 30 into 45 1350 1200 ಎರಡು ಡೈಮೆನ್ಷನ್ ಸೈಟ್ಗಳು ಸಿಗ್ತವೆ ಮೇಜರ್ ಆಗಿ. ಆಮೇಲೆ ನೋಡಿ, ಅವಳು ಹೇಳ್ದಂಗೆ ನೀವು ಪಾರ್ಕ್ ಎಲ್ಲಿ ಅಂತ ಕೇಳ್ತಾ ಇದ್ದೀರಿ. ನೋಡಿ ಇಲ್ಲಿ ಪಾರ್ಕ್, ನೋಡಿ ಇಲ್ಲಿ ಪಾರ್ಕ್, ಇದು ಪಾರ್ಕ್ ಮಾಡಿದೀವಿ ಕಂಪ್ಲೀಟ್. ಆಮೇಲೆ ಟ್ರಾನ್ಸ್ಫಾರ್ಮ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳಿದ್ರಿ, ಇದೊಂದು ತೋರಿಸಿ ಪಾರ್ಕ್ ವೀಕ್ಷಕರಿಗೆ. ಅಲ್ವಾ? ಆಲ್ಮೋಸ್ಟ್ ನನ್ನ ಪ್ರಕಾರ ಇದು ಲೇಔಟ್ ಒಂದು ವಾಸ್ತು ಪ್ರಕಾರ ಇದೆ ಅಂತ ಅನ್ಕೊಂತೀನಿ ಸರ್. 100% ಎಲ್ಲಿ ಎಲೆಕ್ಟ್ರಿಕಲ್ ಎಲ್ಲಿ ಬರಬೇಕು, ಪಾರ್ಕ್ ಎಲ್ಲಿ ಬರಬೇಕು, CA ಕಮ್ಯುನಿಟಿ ಜಾಗ ಎಲ್ಲಿ ಕೊಡಬೇಕು, ಒಂದು ವಾಸ್ತು ಇದೆ. 100% ವಾಸ್ತು ಪ್ರಕಾರನೇ ಮಾಡಿದೀವಿ. ಸೈಟ್ ಡೈಮೆನ್ಷನ್ಸ್ ಅಷ್ಟೇ, ನಿಮ್ಗೆ ಯಾವ್ದು ಆ ಡೈಮೆನ್ಷನ್ ಆ ಥರ ಮಾಡಿಲ್ಲ. ಆಲ್ಮೋಸ್ಟ್ ನಮ್ಮ ಚಿಕ್ಕ ಲ್ಯಾಂಡ್ ಆದ್ರೂ ಅಂದ್ರೆ ಏನ್ ಲ್ಯಾಂಡ್ ಇದೆ ಅದರಲ್ಲಿ ಏನು ಬರಬೇಕು ವಾಸ್ತು ಪ್ರಕಾರ ಸೇಮ್ ಆ ಥರನೇ ಮಾಡಿದೀವಿ. ಸೊ ಸೂಪರ್. ಸೊ ತಗೊಳ್ಳೋರ್ಗೆ ಸಮೃದ್ಧಿ ಎಂಕ್ಲೇವಂತ ಶ್ರೀ ಸಾಯಿ ಸಮೃದ್ಧಿ ಏನಿದೆ, ತಗೊಳ್ಳೋರ್ಗೂ ಸಮೃದ್ಧಿ ಆಗ್ಲಿ ಅಂತ ನಾನು ಹೇಳ್ತೀನಿ. ಹೌದು 100% ಅಲ್ವಾ ಸರ್? ನೆಕ್ಸ್ಟ್ ಬರೋದು, ನಾವು ಈ ಒಂದು ಲೇಔಟ್ ಬರಬೇಕು ಅಂದರೆ ಯಾವ ಕಡೆಯಿಂದ ನಾವು ಕನೆಕ್ಟಿವಿಟಿ ಇದೆ, ಯಾವ ಕಡೆಯಿಂದ ನಾವು ಸರ್ ಈ ಲೇಔಟ್ ಅದೇ ಈಗ ನಾವು ಮೇಜರ್ ಮಾತಾಡಬೇಕಾಗಿದೆ ಅದೇನೆ. ಎನ್ರಿಚ್ ಸಾಯಿ ಸಮೃದ್ಧಿ ಹೆಂಗ್ ಬರಬೇಕು ಅಂದ್ರೆ ನೀವು ಕೇಳಿದ್ರೆ ಯಲಹಂಕ ದೊಡ್ಡಬಳ್ಳಾಪುರ ರೋಡು, ರಾಜನಗುಂಟೆ, ರಾಜನಗುಂಟೆಯಿಂದ ನಿಮಗೆ ಹೆಸರುಘಟ್ಟ ನೆಲಮಂಗಲ ಒಂದು ರೋಡ್ ಹೋಗುತ್ತೆ. ಅಲ್ಲಿ ನಿಮಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕ್ಯಾಂಪಸ್ ಇದೆ. ಆ ಕ್ಯಾಂಪಸ್ ಇಂದ ನೀವು ಹತ್ರನೇ ಇದು ಪ್ರಾಪರ್ಟಿ ಬರ್ತಕ್ಕಂಥದ್ದು. ಈ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕ್ಯಾಂಪಸ್ ಹತ್ರ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಇದು ವೆರಿ ನಿಯರ್, ನಿಮಗೆ 1.5 kilometer ಆಗುತ್ತೆ ಇದು ಈ ಲೇಔಟ್. ಇನ್ನೊಂದು ಆ ಲೇಔಟ್ ಇಂದನೂ ಬರ್ಬೋದು, ಯಲಹಂಕ ದೊಡ್ಡಬಳ್ಳಾಪುರ ರೋಡ್ ಇಂದನೂ ಬರ್ಬೋದು. ನಿಮ್ಗೆ ಏರ್ಪೋರ್ಟ್ನು ಹತ್ರ ಆಗುತ್ತೆ, ನಿಮಗೆ ಯಾವುದು ನಾರ್ತ್ ಬೆಂಗಳೂರು ಏರ್ಪೋರ್ಟು ಹತ್ರ ಆಗುತ್ತೆ. ಟೋಟಲ್ ಇದು ಪೊಸಿಷನ್ ಬರುತ್ತೆ ನಾರ್ತ್ ಬೆಂಗಳೂರು ಅಂತಾನೆ ಬರುತ್ತೆ ಇದು ಆಕ್ಚುಲಿ ಲೇಔಟು. ಸೊ ಇನ್ನೊಂದು ನೀವು ಒಂದು ಈಗ ಶ್ರೀರಾಮ್ ಕಾರಂತ್ ಬಡಾವಣೆ BDA ಲೇಔಟ್ ಬರ್ತಾ ಇದೆ, 3,500 ಎಕರೆಯಲ್ಲಿ ಬರ್ತಕ್ಕಂಥದ್ದು ಲೇಔಟ್, ಅದು ಗೌರ್ಮೆಂಟ್ದು. ಸೊ ಶಿವಕೋಟೆ ಅದೆಲ್ಲ ಕೇಳಿರ್ತೀರ, ಸಂಭ್ರಮ್ ಕಾಲೇಜು, ಶಿವಕೋಟೆ, ಆ ರೋಡಿಂದನೂ ಬರ್ಬೋದು. ಯಾಕಂದ್ರೆ ಈ ಸ್ವಲ್ಪ ಮುಂದೆ ಹೋಯ್ತು ಅಂದ್ರೆ ನಿಮ್ಗೆ BDA ಲೇಔಟ್ಸ್ ಬರ್ತಕ್ಕಂಥ ಪ್ರಾಪರ್ಟಿ. ಈ ಆ ರೋಡಿಗೆಲ್ಲ 100 feet 80 feet ರೋಡ್ ಬರ್ತದೆ. ಈಗ ನಮ್ಮ ಲೇಔಟ್ ಅಲ್ಲಿ ನೀವು ಬಂದಿದ್ರಿ ಲೇಔಟ್, ಈಗ 60 feet ರೋಡ್ ಇದೆ, ಅದೊಂದು 100 feet ರೋಡ್ ಮಾಡ್ತಾ ಇದ್ದಾರೆ. ಸೊ ವಯ ನಿಮಗೆ
ರಾಜನಕುಂಟೆಯಿಂದ ಶಿವಕೋಟೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಬಿ ಡಿ ಎ ಲೇಔಟ್ ಶ್ರೀರಾಮ್ ಕಾರಂತ್ ಬಡಾವಣೆ ಅವರು. ಓಕೆ. ಸೊ ನಿಮ್ಗೆ ಏನಾಗುತ್ತೆ ಫ್ಯೂಚರಲ್ಲಿ ಹೋಗ್ತಾ ವೈಟ್ ರೋಡ್ಗಳು ಎಲ್ಲ ಸಿಗ್ತವೆ ನಿಮಗೆ ಬಿ ಡಿ ಎ ಲೇಔಟ್ ಬರೋದ್ರಿಂದ. ಇನ್ನೊಂದು ನಿಮಗೆ ವಯಾ ಹೆಸರುಘಟ್ಟ ನೆಲಮಂಗಲ ರೋಡಿಂದನೂ ಬರ್ಬೋದು. ಸೊ ಸೂಪರ್ ನೋಡಿ, ಇಷ್ಟೆಲ್ಲ ಕನೆಕ್ಟಿವಿಟಿ ಇದೆ. ಸೊ ಖಂಡಿತ ಬರಬೇಕು, ನೀವು ಒಂದು ಸೈಟ್ನ ನೋಡ್ಕೊಂಡು ಸೊ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲ ಮನೆ ಕಟ್ತೀರಾ ಮನೆ ಕಟ್ಬೋದು. ಹೌದು ಹೌದು, ಶಿವಕೋಟೆನೇ ನಿಮಗೆ ಪಂಚಾಯತ್ ಬರುತ್ತೆ. ಓಕೆ ಸರ್, ಇಷ್ಟೆಲ್ಲ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಏನು ಕೋಟಿಂಗ್ ಪ್ರೈಸ್ ಮಾಡ್ತಾ ಇದ್ದೀರಾ ಸರ್? ಸರ್ ಈಗ ನಾವು ಪರ್ ಸ್ಕಾರ್ಪಿಟೋ ಇದು 4500 rupees ಕೋಟ್ ಮಾಡ್ತಾ ಇದ್ದೀವಿ. 4000 ಸ್ಲೈಟ್ಲಿ ನೆಗೋಷಿಯಬಲ್ ಬೇರೆ ಇದೆ. ಓಕೆ. ಕಾರ್ನರ್ ನಿಮ್ಗೆ ಬರೋರಿಗೆ ಕರುನಾಡ ಏಜೆಲ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬರೋರಿಗೆ 100% ಅದು ಸ್ಪೆಷಲ್ ಆಗಿ ಡಿಸ್ಕೌಂಟ್ 100 rupees ಮಾಡೇ ಮಾಡ್ತೀವಿ. 100 rupees. ಹೌದು ಹೌದು. ಆಮೇಲೆ ಇನ್ನೊಂದು ಏನು ಬರಬೇಕು, ಕಾರ್ನರ್ ಸೈಟ್ ಜಾಸ್ತಿ ಇದಾವೆ. ಕಾರ್ನರ್ ಸೈಡ್ಗೆ ನಾವು 10% ಎಕ್ಸ್ಟ್ರಾ ಮಾಡ್ತೀವಿ. ಹೌದು, ಯಾಕೆಂದ್ರೆ ಮತ್ತೆ ಅದು ಕನ್ಫ್ಯೂಸ್ ಆಗುತ್ತೆ, ನೀವು ಅಲ್ಲಿ ಎಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ 10% ಎಕ್ಸ್ಟ್ರಾ ಇರುತ್ತೆ. 4500 ಆಗುತ್ತೆ. ಸೊ ನಮ್ಮ ಚಾನಲ್ ಕಡೆಯಿಂದ 100 rupees ನೆಗೋಷಿಯೇಟ್ ಮಾಡ್ತೀವಿ. ಬನ್ನಿ ಸರ್, ಅದರಲ್ಲೂ ಬೇಕಾದ್ರೆ ಮಾಡ್ಕೊಡ್ತಾರೆ. ಹೌದು, ಡೈರೆಕ್ಟ್ ಒಂದು 1-to-1 ಡಿಸ್ಕಷನ್ ಮಾಡಿ ಒಂದು ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿ. ಸೊ ಅದೇನಿಲ್ಲ, ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಬೇಕಾದ್ರೆ ನಮ್ಗೆ ಸರ್ ಬೇಕಾದ್ರೆ ಮಾಡ್ಕೊಡ್ತಾರೆ. ಸೊ ಬನ್ನಿ ವೀಕ್ಷಕರೇ, ಸೊ ನಾನು ಹೇಳ್ತೀನಿ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಫಸ್ಟ್ ನೀವು. ಸೊ ಲೀಗಲ್ನ ಒಪಿನಿಯನ್ ತೊಗೊಳ್ಳಿ. ಸೊ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾವುದೋ ಫೋರ್ಸ್ ಇಲ್ಲ ತೊಗೊಳ್ಳಿ ಅಂತ, ಯಾವುದೋ ಫೋರ್ಸ್ ಇಲ್ಲ. ನಿಮಗೆ ಮನಸ್ಸಿಗೆ ಇಷ್ಟ ಆಯಿತು ಅಂದರೆ ನೀವು ಲೀಗಲ್ ಕೊಡಿ, ನಿಮ್ಮ ಯಾವ ಅಡ್ವೊಕೇಟ್ಗಳಿಗೂ ಕೊಡಿ. ಅವರು ಕ್ಲಿಯರ್ ಆದಮೇಲೆ ನೀವು ಬಂದುಬಿಟ್ಟು ಅಗ್ರಿಮೆಂಟ್ ಮಾಡಿಕೊಂಡು ಲೋನ್ ಮಾಡಿಕೊಂಡು ನಿಮ್ಮ ಸೈಟ್ನ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ತೀರಾ, ಲಾಯರ್ ಇನ್ನೇನು ಸರ್ ಅದು ಬೇಕು ಅದು ಬೇಕು ಅಂತ ಕೇಳಿದ್ರೆ 100% ಎಕ್ಸ್ಟ್ರಾ ಇನ್ನೇನಾದರೂ ಕೇಳಿದ್ರೆ ಕಾಲ್ ಮಾಡಿ 100% ನಾವು ಕಳ್ಸಿಕೊಡ್ತಾರೆ ನಿಮಗೆ. ಏನೋ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸೊ ಬರಬೇಕು, ನೀವು ಸೈಟ್ನ ನೋಡಬೇಕು. ಇಷ್ಟ ಆದರೆ ಮನಸ್ಸಿಗೆ ಇಷ್ಟ ಆದರೆ ತೊಗೊಂಡೋಗಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ವೀಕ್ಷಕರ. ಸೊ ಅಂಥ ಒಂದು ಲೇಔಟ್ ಎಕ್ಸಾಕ್ಟ್ ನಮ್ಮ ಲೊಕೇಶನ್ ಕೂಡ ಕೊಟ್ಟಿರ್ತೀವಿ. ಸೊ ನೀವು ಈಸಿಯಾಗಿ ಬರ್ಬೋದು. ಇನ್ನೊಂದು ಆಫೀಸ್ ಲೊಕೇಶನ್ ಕೊಟ್ಬಿಟ್ಟಿರ್ತೀನಿ ಸರ್. ಸೊ ಕಾಂಟ್ಯಾಕ್ಟ್ ನಂಬರು ನಿಮ್ಮದು ಕೊಟ್ಬಿಟ್ಟಿರ್ತೀನಿ. ಸೊ ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ನಾನು ಹೇಳ್ತೀನಿ. ಸೊ ಒಂದ್ಸಲಿ ಬನ್ನಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಪ್ರಸಾದ್ ಸರ್, ಥ್ಯಾಂಕ್ ಯು, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.